ಆಯ್ತಾ. ಹೇಗೆ ಇದನ್ನ ಯೂಸ್ ಮಾಡಬೇಕು, ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ಕೂಡ ಆಶ್ಚರ್ಯ ಪಡ್ತೀರಾ. ಇದನ್ನು ಹೆಚ್ಚು ಪ್ರೋಟೀನ್ ಇದೆ, ವಿಟಮಿನ್ ಡಿ ಇದೆ, ಐರನ್ ಇದೆ. ಇವೆಲ್ಲ ಇರೋದ್ರಿಂದ ನಾವು ಇದನ್ನು ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಇದು ಅಂತಿಂತ ಹೇರ್ ಆಯಿಲ್ ಅಲ್ಲ, ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಎಷ್ಟೋ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು. ಈಗಿನ ದಿನಮಾನದಲ್ಲಿ ಚಿಕ್ಕ ವಯಸ್ಸಲ್ಲಿ ಹೇರು ಬಿಳಿಯಾಗತ್ತೆ, ಹಾಗೆ ಡೆಂಡ್ರಪ್ ಆಗತ್ತೆ, ಹೇರು ಉದ್ರತ್ತೆ, ಒಣ ಚರ್ಮ ಆಗತ್ತೆ, ನಾನಾ ತೊಂದರೆಯನ್ನು ನಾವು ನಮ್ಮ ತಲೆಯಲ್ಲಿ ಹೇರಲ್ಲೆಲ್ಲ ನೋಡ್ಬೋದು ಅಲ್ವಾ. ಯಾವುದೇ ಒಂದು ಸಮಸ್ಯೆ ಇದ್ರೂ ಈಗ ನಾನು ಹೇಳಿದ್ದೀನಿ ಅಲ್ವಾ, ಎಲ್ಲ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಇದು ಒಂದು ಎಲೆ ಇದ್ರೆ ಸಾಕು, ತುಂಬಾನೇ ಬೆನಿಫಿಟ್ಸ್ ಇದೆ. ಹಾಗೆ ಒಂದಕ್ಕೆ ಮಾಡಲಿಕ್ಕೆ ಹೋದ್ರೆ ನಾನಾ ರೀತಿಯ ಬೆನಿಫಿಟ್ಸ್ ಅನ್ನು ನಾವು ಕಾಣಬಹುದು. ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಈ ಎಲೆ ಎಲ್ರಿಗೂ ಗೊತ್ತಿರುವಂತಹ ಎಲೆ ಆಯ್ತಾ. ಹೇಗೆ ಇದನ್ನ ಯೂಸ್ ಮಾಡಬೇಕು, ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ತಿಳಿಸ್ತೀನಿ. ಹಾಗೆ ಈ ಎಲೆಯಲ್ಲಿ ನಮ್ಮ ಹೇರಿಗೆ ಬೇಕಾಗುವ ಯಾವ ಯಾವ ಅಂಶ ಇದರಲ್ಲಿ ಸಿಗತ್ತೆ, ನಮ್ಮ ಆರೋಗ್ಯಕ್ಕೆ ಇದು ಯಾವ ರೀತಿಯ ಪ್ರಯೋಜನ ಆಗತ್ತೆ ಅಂತಲೂ ಕೂಡ ತಿಳಿಸ್ತೀನಿ. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಮೊದಲು ಬೇಗ ನೋಡಿಬಿಡೋಣ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ತರ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ತೊಗಟೆ ಸೊಪ್ಪು ಯಾರಿಗೆ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದು ತಾನಾಗೇ ಹುಟ್ಕೊಂಡು ತಾನಾಗೇ ಬೆಳೆಯುತ್ತೆ. ನಮ್ಮ ಸುತ್ತಮುತ್ತಲು ರೋಡ್ ಸೈಡು ಅಕ್ಕಪಕ್ಕ ಎಲ್ಲ ಕಡೆಯೂ ಇದನ್ನು ನಾವು ನೋಡ್ಬೋದು. ಇದನ್ನು ಆಹಾರ ರೂಪದಲ್ಲಿ ನಾವು ಹೆಚ್ಚಾಗಿ ಸೇವನೆ ಮಾಡಬಹುದು. ಅಂದರೆ ನಮ್ಮ ಹಿರಿಯವರು ಅಜ್ಜ ಮುತ್ತಜ್ಜನ ಕಾಲದಿಂದನೂ ಇದನ್ನು ಆಹಾರದ ರೂಪದಲ್ಲಿ ಸೇವನೆ ಮಾಡ್ತಿದ್ರು. ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಸಿಕ್ಬಿಡ್ತಿತ್ತು. ಇದರಲ್ಲೇ ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ತಿದ್ರು. ಈಗಲೂ ಕೂಡ ಇದ್ರದ್ದು ಪಲ್ಯ ಮಾಡೋದು, ಸಾಂಬಾರು ಮಾಡೋದು ರೂಢಿಯಲ್ಲಿ ಇದೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಆರೋಗ್ಯಕ್ಕೆ. ಹಾಗೆ ಇದರಿಂದ ನಮ್ಮ ಹೇರಿಗಿರ್ಬೋದು, ನಮ್ಮ ಸ್ಕಿನ್ನಿಗಿರ್ಬೋದು ತುಂಬ ಒಳ್ಳೆಯದು. ಇದನ್ನು ನಾವು ಬಳಸ್ಕೋಬಹುದು, ಆದರೆ ಬಳಸುವ ಬಗೆಯನ್ನು ನಾವು ಕಲ್ತ್ಕೋಬೇಕು. ಹೆಚ್ಚಿನದಾಗಿ ಇದನ್ನು ಆಹಾರದ ರೂಪದಲ್ಲೇ ತಗೊಳ್ಳೋದು ಜಾಸ್ತಿ. ಹಾಗೆ ನಮ್ಮ ಹಿರಿಯವರು ಕೂಡ ಇದನ್ನು ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆದಾಗ ಇದನ್ನೆಲ್ಲ ಬಳಸ್ತಾ ಇದ್ದರು. ನಾನಿವತ್ತು ಇದರಿಂದ ನಮ್ಮ ಹೇರಿಗೆ ಏನು ಉಪಯೋಗ ಅಂತ ಹೇಳ್ತೀನಿ. ಹಾಗೆ ಇದನ್ನು ಹೇಗೆ ನಾವು ಬಳಸಬೇಕು, ಹಾಗೆ ಇದರಲ್ಲಿ ಏನೇನು ಅಂಶಗಳು ಇವೆ ಅಂತ ತಿಳಿಸ್ತೀನಿ. ನಮ್ಮ ಹೇರಿಗೆ ಏನೇನು ಅಂದರೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ನಮ್ಮ ಹೇರು ಚೆನ್ನಾಗಿ ಬೆಳಿಲಿಕ್ಕೆ ಏನೇನು ಬೇಕಾಗತ್ತೆ ಅಂತಲೂ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇದು ನೋಡಿ ಈ ರೀತಿ ಇರುತ್ತೆ. ಎಲೆ ನೋಡಿ ಈ ಥರ, ಇದು ರಾತ್ರಿ ಆಗ್ತಾ ಇದ್ದ ಹಾಗೆ ಫೋಲ್ಡ್ ಆಗಿಬಿಡತ್ತೆ ಆಯಿತಾ. ನಾನು ಇಷ್ಟು ಒಂದು ಎಲೆಯನ್ನು ತಂದ್ಕೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದು ನೋಡಿ ನಿನ್ನೆ ತಂದಿರೋದು ಈ ಥರ ಆಗಿದೆ ಆಯಿತಾ. ಇದನ್ನು ಏನು ಮಾಡ್ತಿದ್ರು ಗೊತ್ತಾ, ನಮ್ಮ ಹಿರಿಯವರು ದೇಹಕ್ಕೆ ಏನಾದರೂ ತೊಂದರೆ ಆದಾಗಲೂ ಕೂಡ ಇದನ್ನು ಬಳಸ್ತಿದ್ರು. ಹಾಗೆ ಪಲ್ಯ ಅಂತೂ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಏನೇನು ಅಂಶ ಇದೆ ಅಂದರೆ ನೀವು ಕೂಡ ಆಶ್ಚರ್ಯ ಪಡ್ತೀರ. ಇದನ್ನು ಹೆಚ್ಚಾಗಿ ಎಲ್ಲರೂ ಇದನ್ನು ಹುಡುಕಿ ತಂದು ಪಲ್ಯ ಮಾಡಿ ತಿಂತಾರೆ. ಮಳೆಗಾಲದಲ್ಲಂತೂ 1-2 ರಿಂದ 3 ಸಲ ತಿಂದರೂ ಕೂಡ ಒಂದು ವರ್ಷದ ತನಕ ನಮಗೆ ಏನು ನಮ್ಮ ದೇಹಕ್ಕೆ ಯಾವ ಪೋಷಕಾಂಶ ಬೇಕು ಅದು ನಮಗೆ ಸಿಕ್ಕಿಬಿಡತ್ತೆ ಆಯಿತಾ. ಇದನ್ನು ನಾನು ಒಂದು ಹಂಚ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಯಿತು. ಹಾಗೆ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡ್ರೆ ಆಯಿತು. ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಮಾಡ್ಬೋದು. ಇದರಿಂದ ಏನು ಬೆನಿಫಿಟ್ಸ್ ಅಂದರೆ ನಮ್ಮ ಹೇರು ಬೆಳಿಲಿಕ್ಕೆ ಏನು ಬೇಕು, ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಏನು ಬೇಕು ಅಲ್ವಾ, ಅದೆಲ್ಲ ಇದರಲ್ಲಿ ಸಿಗತ್ತೆ. ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಮೆಲನಿನ್ ಅಂಶ ಬೇಕಾಗತ್ತೆ ಅಲ್ವಾ. ಮೆಲನಿನ್ ಅಂಶ ಬೇಕು ಅಂದರೆ ವಿಟಮಿನ್ ಡಿ ಮತ್ತು ಐರನ್ನು, ಪ್ರೋಟೀನು ಎಲ್ಲ ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಮೆಲನಿನ್ ಅಂಶ ನಮ್ಮ ದೇಹದಲ್ಲಿ ಇರುತ್ತೆ. ನಮ್ಮ ದೇಹದಲ್ಲಿ ಮೆಲನಿನ್ ಅಂಶ ಕಡಿಮೆ ಇದ್ದರೆ ನಮ್ಮ ಹೇರು ಉದುರೋದು, ವೈಟ್ ಆಗೋದು,
ಡೆಂಡ್ರಪ್ ಆಗೋದು ಈ ರೀತಿ ಆಗತ್ತೆ. ಅವೆಲ್ಲ ಬೇಕು ಅಂದಾಗ, ಮೆಲನಿನ್ ಜಾಸ್ತಿ ಬೇಕು ಅಂದಾಗ ನಾವು ಪ್ರೋಟೀನ್ ಇರುವಂತಹ ಆಹಾರ, ಹಾಗೆ ಐರನ್ ಇರುವಂತಹ ಆಹಾರ, ಹಾಗೆ ವಿಟಮಿನ್ ಡಿ ಇರುವಂತಹ ಆಹಾರವನ್ನು ನಾವು ಸೇವನೆ ಮಾಡಿದರೆ ನಮಗೆ ಮೆಲನಿನ್ ಅಂಶ ಸಿಕ್ಕಿಬಿಡತ್ತೆ. ಈ ಎಲ್ಲವೂ ಕೂಡ ಈ ಸೊಪ್ಪಲ್ಲಿ ಇದೆ, ಆಯಿತಾ. ಈ ಸೊಪ್ಪಲ್ಲಿ ಏನಿದೆ? ಪ್ರೋಟೀನ್ ಇದೆ, ವಿಟಮಿನ್ ಡಿ ಇದೆ, ಐರನ್ ಇದೆ. ಇವೆಲ್ಲ ಇರೋದ್ರಿಂದ ನಾವು ಇದನ್ನು ಆಹಾರದ ರೂಪದಲ್ಲಿ ತಿಂದರೆ ನಮ್ಮ ದೇಹಕ್ಕೆ ಮೆಲನಿನ್ ಅಂಶ ಜಾಸ್ತಿ ಆಗತ್ತೆ. ನಮ್ಮ ಹೇರು ಉದುರೋದನ್ನು ನಾವು ತಡೆಗಟ್ಕೋಬಹುದು. ಹಾಗೆ ಬಿಳಿಯಾಗೋದಿದ್ರೂ ಕೂಡ ಅದನ್ನು ನಾವು ತಡೆಗಟ್ಕೋಬಹುದು. ಹಾಗೆ ಇದನ್ನು ನಾವು ಎಣ್ಣೆ ರೂಪದಲ್ಲೂ ಕೂಡ ಮಾಡಿಕೊಂಡು ನಮ್ಮ ಹೇರಿಗೂ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಹೇರು, ಅಂದರೆ ನಮ್ಮ ಹೊಟ್ಟೆ ಒಳಗಡೆ ನಾವು ಸೇವನೆ ಮಾಡ್ಬೋದು, ಆದರೆ ಹೊರಗಡೆಯಿಂದನೂ ಬೇಕಾಗತ್ತೆ ಅಲ್ವಾ. ಹಾಗಾಗಿ ಇದನ್ನು ನಾವು ಈ ರೀತಿ ಆಯಿಲ್ ರೂಪದಲ್ಲಿ ನಮ್ಮ ಹೇರಿಗೆಲ್ಲ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಹೇರಿಗೂ ತುಂಬ ಒಳ್ಳೆಯದು. ನಮ್ಮ ಹೇರು ತುಂಬ ಮೃದುವಾಗಿ ಬೆಳೆಯುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಇರುತ್ತೆ. ನಮ್ಮ ಹೇರು ಅಂದರೆ ಎಷ್ಟೇ ಉದುರೂ ಕೂಡ ಅಲ್ಲಿ ಅದು ಕಂಟ್ರೋಲ್ ಮಾಡತ್ತೆ, ಉದುರಲಿಕ್ಕೆ ಕೊಡಲ್ಲ. ಹಾಗೆ ವೈಟ್ ಆಗೋದಿದ್ರೂ ಕೂಡ ತಡೆಗಟ್ಟತ್ತೆ. ಈ ಅಂಶ ಎಲ್ಲ ಇದರಲ್ಲಿ ಸೇರಿರೋದ್ರಿಂದ ಇದನ್ನು ನಾವು ಆಯಿಲ್ ರೂಪದಲ್ಲೂ ಕೂಡ ಇದನ್ನು ಬಳಸ್ಕೋಬಹುದು. ನಮ್ಮ ತಲೆಗೆ ಬೇಕಾಗುವಂತಹ, ನಮ್ಮ ಕೂದಲಿಗೆ ಬೇಕಾಗುವಂತಹ ಐರನ್ನು ಸಿಗತ್ತೆ, ಪ್ರೋಟೀನು ಸಿಗತ್ತೆ, ಹಾಗೆ ವಿಟಮಿನ್ ಡಿನೂ ಕೂಡ ಇದರಲ್ಲಿ ನಮಗೆ ಸಿಕ್ಬಿಡತ್ತೆ ಅಲ್ವಾ. ಹಾಗಾಗಿ ನಮ್ಮ ಹೇರು ಕೂಡ ತುಂಬ ಚೆನ್ನಾಗಿ ಬೆಳಿಬೋದು, ಹಾಗೆ ನಮ್ಮ ಹೇರು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಇದನ್ನು ನೀವು ವಾರದಲ್ಲಿ 1-2 ಸಲ ಆದರೂ ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಹೇರು ಅಂದರೆ ಸ್ಕಾಲ್ಪಿನ ಒಳಗಡೆ ಇದು ಹೋಗಬೇಕು, ಆ ರೀತಿ ಅಪ್ಲೈ ಮಾಡಿ ಮಸಾಜ್ ಕೊಟ್ಕೊಂಡ್ರೆ ಆಯಿತು. ನೋಡಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಸಿಂಪಲ್ಲಾಗಿ ನಾವು ಒಂದು ಹೇರ್ ಆಯಿಲನ್ನು ಮಾಡ್ಕೋಬಹುದು. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಅಜ್ಜ ಮುತ್ತಜ್ಜನ ಕಾಲದಲ್ಲೂ ಕೂಡ ಇದನ್ನು ಬಳಸ್ತಾ ಬಂದಿದ್ರು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ಕೆಮಿಕಲ್ಸು ಇಲ್ಲ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು, ಆದರೆ ನಾನು ಹೇಳೋ ರೀತಿಯಲ್ಲೇ ಮಾಡಬೇಕು, ಆಯಿತಾ. ಯಾವಾಗಲೂ ಒಂದೇ ವಸ್ತುವನ್ನು ಹಾಕಿ ನಾವು ಯಾವಾಗಲೂ ನಮ್ಮ ಫೇಸಿಗಿರ್ಬೋದು, ಹೇರಿಗಿರ್ಬೋದು ಅಪ್ಲೈ ಮಾಡಲೇಬಾರದು. ಅದಕ್ಕೆ ಸರಿಯಾಗುವಂತಹದ್ದು ಇನ್ನೊಂದು ವಸ್ತುವನ್ನು ಹಾಕಿಯೇ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು. ಇದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾನು ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ಅಲ್ವಾ, ನಿಮ್ಮ ಫೇಸಿಗೆ ಏನೂ ತೊಂದರೆ ಆಗಲ್ಲ, ಹಾಗೆ ನಿಮ್ಮ ಸ್ಕಿನ್ನಿಗೂ ಏನೂ ತೊಂದರೆ ಆಗಲ್ಲ. ನಾನು ಯೂಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಿಮ್ಮ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ, ಆಯಿತಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದಾಗ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್.